ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣಾ ಫಲಿತಾಂಶ. ಕಾಂಗ್ರೆಸ್ ಪಾಲಾದ ಚಿಮುಲ್, ಜೆಡಿಎಸ್ ಬಿಜೆಪಿಗೆ ಸಿಹಿ ಕಹಿ. ಎಸ್ ವೀಕ್ಷಕರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಮುಲ್ಗೆ ಇದೇ ಮೊದಲನೇ ಬಾರಿಗೆ ನಡೆದ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಅಂತಿಮವಾಗಿ ಕಾಂಗ್ರೆಸ್ ಬೆಂಬಲಿತ 8 ಮಂದಿ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ಎನ್ಡಿಎ, ಜೆಡಿಎಸ್, ಬಿಜೆಪಿ ಬೆಂಬಲಿತ 5 ಮಂದಿ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಒಟ್ಟು 13 ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 8 ಸ್ಥಾನಗಳನ್ನು ಗಳಿಸಿಕೊಂಡಿದ್ದು, ಒಕ್ಕೂಟ 5 ಸ್ಥಾನಗಳನ್ನು ಪಡೆದುಕೊಂಡಿದೆ. ಇನ್ನು ಸರ್ಕಾರದಿಂದ 5 ನಾಮ ನಿರ್ದೇಶಕರ ನೇಮಕವೂ ಸಹ ಆಗಲಿದ್ದು, ಚಿಮುಲ್ ಆಡಳಿತ ಅಧಿಕಾರಿಯ 1 ಮತವೂ ಸೇರಿ ಅಧ್ಯಕ್ಷರ ಆಯ್ಕೆಗೆ 19 ಮತಗಳಿರಲಿದೆ. ಬಹುಮತಕ್ಕೆ 11 ಮತಗಳ ಅಗತ್ಯವಾಗಿದ್ದು, ಅಧ್ಯಕ್ಷರಾಗಿ ಬಹುತೇಕ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಆಯ್ಕೆಯಾಗುವುದು ಖಚಿತವಾಗಿದೆ. ಹೀಗಾಗಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಕಾಂಗ್ರೆಸ್ ವಶವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲಿ ಸಚಿವರು, ಶಾಸಕರು ಹಾಗೂ ಮಾಜಿ ಶಾಸಕರು ಸೇರಿದಂತೆ ಅಭ್ಯರ್ಥಿಗಳಿಗೆ ಪ್ರತಿಷ್ಠೆಯ ಕಣವಾಗಿತ್ತು. ಅಂತಿಮವಾಗಿ ಚಿಂತಾಮಣಿ ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತ 3 ಜನ ಅಭ್ಯರ್ಥಿಗಳು ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬೆಂಬಲಿತ 2 ನಿರ್ದೇಶಕರು, ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಬೆಂಬಲಿತ 2 ನಿರ್ದೇಶಕರು, ಗೌರಿಬಿದನೂರು ಮಾಜಿ ಶಾಸಕ ಕಾಂಗ್ರೆಸ್ನ ಶಿವಶಂಕರ್ ರೆಡ್ಡಿ ಬೆಂಬಲಿತ 1 ನಿರ್ದೇಶಕರು, ಶಿಡ್ಲಘಟ್ಟ ಕ್ಷೇತ್ರದ ಜೆಡಿಎಸ್ ಶಾಸಕ ರವಿಕುಮಾರ್ ಬೆಂಬಲಿತ 3 ನಿರ್ದೇಶಕರು, ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಜೆಡಿಎಸ್ನ 1 ನಿರ್ದೇಶಕ ಹಾಗೂ ಚಿಕ್ಕಬಳ್ಳಾಪುರ ಎನ್ಡಿಎ ಮೈತ್ರಿಕೂಟದ ಬಿಜೆಪಿ ಬೆಂಬಲಿತ ಪೂರ್ವ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗುವ ಮೂಲಕ ಎಲ್ಲರಿಗೂ ಒಂದು ರೀತಿ ಸಿಹಿ ಕಹಿ ಎಂಬಂತಾಗಿದೆ. ತಮಗೆಲ್ಲರೂ ಗೊತ್ತಿರುವಂತೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನಿದೆ ಅದರ ಚುನಾವಣೆ ಇವತ್ತು ನಡೆಯಿತು. 13 ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಅಂತಿಮ ಫಲಿತಾಂಶ ಸಹ ಹೊರಬಿದ್ದಿದೆ. ಇದರಲ್ಲಿ ನಂಬರ್ 1 ಕ್ಷೇತ್ರ ಚಿಕ್ಕಬಳ್ಳಾಪುರದಿಂದ NC ವೆಂಕಟೇಶ್ ರವರು 54 ಮತ ಪಡೆದು ತಮ್ಮ ಎದುರಾಳಿಯಾದಂತಹ ಯಲವಳ್ಳಿ ರಮೇಶ್ ಅವರಿಗಿಂತ 24 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. 2ನೇ ಕ್ಷೇತ್ರ ಪೆರೇಸಂದ್ರ, ಇದರಲ್ಲಿ KV ನಾಗರಾಜರವರು 72 ಮತಗಳನ್ನು ಪಡೆದು 60 ಮತಗಳ ಅಂತರದಿಂದ ತಮ್ಮ ಪ್ರತಿಸ್ಪರ್ಧಿ KR ರಾಜಣ್ಣ ಅವರ ವಿರುದ್ಧ ಗೆದ್ದಿದ್ದಾರೆ. 3ನೇದು ಮಂಚೇನಹಳ್ಳಿ ಕ್ಷೇತ್ರ, ಇದರಲ್ಲಿ ಜೆ ಕಾಂತರಾಜು ಅನ್ನೋರು 41 ಮತ ಪಡೆದು 12 ಮತದ ಅಂತರದಲ್ಲಿ ಗೆದ್ದಿದ್ದಾರೆ. ಗೌರಿಬಿದನೂರು ಕ್ಷೇತ್ರದಲ್ಲಿ GL ದಿನೇಶ್ ಅನ್ನೋರು 38 ಮತ ಪಡೆದು 1 ಮತದಿಂದ ವೆಂಕಟರೆಡ್ಡಿ DN ಅವರ ಮೇಲೆ ವಿಜಯಶಾಲಿಯಾಗಿದ್ದಾರೆ. ಗುಡಿಬಂಡೆ ಕ್ಷೇತ್ರದಿಂದ ಆದಿನಾರಾಯಣ ರೆಡ್ಡಿ ಅವರು 37 ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿಯಾದಂತಹ ಬೈರಾರೆಡ್ಡಿ GB ಅವರಿಗಿಂತ 9 ಮತಗಳ ಅಂತರದಲ್ಲಿ ವಿಜಯಿಯಾಗಿದ್ದಾರೆ. ಕೈವಾರ ಕ್ಷೇತ್ರದಿಂದ KN ಆವಲಪ್ಪ ಅನ್ನೋರು 37 ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿಯಾದಂತಹ SN ಚಿನ್ನಪ್ಪರವರ ವಿರುದ್ಧ 4 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಚಿಂತಾಮಣಿ ಕಸಬಾದಲ್ಲಿ YB ಅಶ್ವತ್ಥನಾರಾಯಣರವರು 70 ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿ B ಶ್ರೀನಿವಾಸಪ್ಪರವರ ವಿರುದ್ಧ 65 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಚೇಳೂರು ಕ್ಷೇತ್ರದಲ್ಲಿ KN ಕೃಷ್ಣಾರೆಡ್ಡಿರವರು ತಮ್ಮ ಪ್ರತಿಸ್ಪರ್ಧಿ ಶೇಖರ್ B ರವರಿಗಿಂತ 20 ಹೆಚ್ಚು ಮತಗಳನ್ನು ಪಡೆದು ಒಟ್ಟು 46 ಮತಗಳನ್ನು ಪಡೆದಿದ್ದಾರೆ. 20 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಸರ್, ಶಾಸಕರು ಸ್ವಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ ಸರ್. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಗೆಲ್ತಿರೋದು. ದ್ರೋಹ ಮಾಡಿದ್ದಾರೆ. ಅರ್ಥ ಆಯ್ತಾ? ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟು ಇವತ್ತು ಎಷ್ಟು ನೋವು ತಿಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರು ಅವ್ರ ವಿರುದ್ಧ ಮಾಡಿದ್ದಾರೆ ಅವರೆಲ್ಲ ನೋವು ತಿಂತಾರೆ. ಇಷ್ಟು ಹೇಳಕ್ ಬಯಸ್ತೀನಿ. ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಪೈಪೋಟಿ ಇದೆಯಾ ಸರ್? ಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ ಅದು. ನಾನು ಅಷ್ಟು ದೊಡ್ಡವನು ಅಲ್ಲ, ಆ ಮಾತು ನಾನು ಮಾತಾಡೋದು ಅಲ್ಲ. ಹೈಕಮಾಂಡ್ ಮಂತ್ರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಹೇಳ್ತಾರೋ ಅದರಂತೆ ನಡ್ಕೊಂಡು ಹೋಗೋರು. ಒಕ್ಕೂಟದಲ್ಲಿ ಇದು ಮೊದಲ ಬಾರಿಗೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಆ ಒಕ್ಕೂಟದಲ್ಲಿ ನನಗೆ ಅಷ್ಟಾಗಿ ಇದಿಲ್ಲ. ಹಾಗಾಗಿ ಕೆಲವು ಮತದಾರರು ಒತ್ತಾಯದ ಮೇರೆಗೆ, ಅಧ್ಯಕ್ಷರು ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡಿದ್ದೆ. ಅದು ಸೋಲಾಗಿದೆ. ಸೋಲು ಗೆಲುವು ಸಹಜ. ಸೋಲನ್ನು ಸವಾಲಾಗಿ ತಗೋತೀನಿ ನಾನು. ನಿಮ್ಮ ಸೋಲಿಗೆ ಕಾರಣ ಏನು ಸರ್? ಕಾರಣ ಮತದಾರ ತೀರ್ಪು. ಸರ್, ಇದನ್ನು ಮುಂದಿನ ನಿಮ್ಮ ರಾಜಕೀಯ ಭವಿಷ್ಯದಲ್ಲಿ ಯಾವ ರೀತಿ ಅಳವಡಿಸ್ಕೊಂತೀರಾ ಸರ್? ಅದು ಮುಂದಿನ ಜನ ನಿರ್ಧಾರ ಮಾಡ್ತಾರೆ. ನೀವು ಈ ಒಂದು ಫಲಿತಾಂಶವನ್ನು ಒಂದು ಚಾಲೆಂಜಾಗಿ ಸ್ವೀಕರಿಸ್ತೀರಾ?
ಚಾಲೆಂಜು ಗಿಲೆಂಜು ರಾಜಕಾರಣದಲ್ಲಿ ನಡೆಯಲ್ಲ. ಸೋಲು ಗೆಲುವು ಸಹಜ, ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸ್ತಾರೆ. ನೀವೆಷ್ಟು ಕೊಟ್ಟಿದ್ದೀರಿ ಸರ್ ಒಂದು ಓಟಿಗೆ? ಅವೆಲ್ಲ ಇಲ್ಲ, ಬೆಳ್ಳಿ ಎಲ್ಲ ಕೊಟ್ಟಿದ್ದೀರಿ ಅಂತ ಮಾಡಿ ನಾನು ಕೊಟ್ಟಿಲ್ಲ, ಕೊಟ್ಟಿರೋದು ಕೇಳಿ. ಇನ್ನು ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜು ಹಾಗೂ ಪ್ರೌಢಶಾಲೆಯಲ್ಲಿ ನಡೆದ ಚುನಾವಣೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸುಸೂತ್ರವಾಗಿ ನೆರವೇರಿದ್ದು ಭಾರೀ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ಆದರೂ ಬೆಂಬಲಿಗರು ಸಾಕಷ್ಟು ಜನ ಜಮಾಯಿಸಿದ ಕಾರಣ 2-3 ಬಾರಿ ಪೊಲೀಸರು ಲಘುಲಾಠಿ ಪ್ರಹಾರ ಮಾಡಿ ಬೆಂಬಲಿಗರನ್ನ ಚದುರಿಸಿದ್ರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.